ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೀವೇನು ಮಾತಾಡದೆ ಹೋದರೆ ನಾವೇನು ಅಂತ ತಿಳ್ಕೊಬೇಕು, ಏನಾದರೂ ಮಾತಾಡಿ ಅಂತಾರೆ ಈಶ್ವರ್. ಅದು ಅಂತಾರೆ ನಂದನ್. ಲಾವಣ್ಯ ನೀನು ಒಳಗಡೆ ಹೋಗಮ್ಮ ಅಂತಾರೆ ಈಶ್ವರ್. ಹುಡುಗಿ ಅಲ್ಲಿಂದ ಎದ್ದು ಒಳಗೆ ಹೋಗ್ತಾಳೆ. ಅದೇನಂದರೆ ಬೀಗ್ರೆ, ನಮ್ಮ ಮಾಧವಂಗೆ ಇಷ್ಟು ದಿನ ಗುರುಬಲ ಇರಲಿಲ್ಲ. ನಮಗೆ ಗೊತ್ತಿರೋ ಒಬ್ಬರು ಜ್ಯೋತಿಷ್ಯರು ಹೇಳಿದರು, ಅದಕ್ಕೆ ಅವ್ನ ಮದುವೆ ಸದ್ಯಕ್ಕೆ ಬೇಡ ಅಂತ ಸುಮ್ಮನಾದ್ವಿ. ಇದರ ಮಧ್ಯೆ ಕೇಶವ ಮತ್ತು ನನ್ನ ಸೊಸೆ ಮೀನಾ ಒಬ್ರನ್ನೊಬ್ಬರು ಪ್ರೀತಿಸ್ತಿದ್ರು. ಮೀನನ ಮನೆಯಲ್ಲಿ ಮದುವೆ ಮಾಡಿ ಅಂತ ತುಂಬ ಒತ್ತಾಯ ಮಾಡ್ತಿದ್ರು ಅಂತಾರೆ ಗಿರಿಜಾ. ಹೌದು ಅಂಕಲ್, ನಮ್ಮ ಅಪ್ಪ ತುಂಬ ಸ್ಟ್ರಿಕ್ಟು. ನಾವು ಪ್ರೀತಿ ಮಾಡಿದ್ದು ಗೊತ್ತಾದ ಮೇಲೆ ಬೇಗ ಮದುವೆ ಮಾಡಬೇಕು ಅಂತಂದರು ಅಂತಾಳೆ ಮೀನಾ. ಅದೂ ಅಲ್ಲದೆ ಮಾಧವಂಗೆ ಗುರುಬಲ ಇರಲಿಲ್ಲ ಅಲ್ವಾ. ಗುರುಬಲ ಇಲ್ಲದೆ ಇರುವಾಗ ಮದುವೆ ಮಾಡೋಕ್ಕಾಗಲ್ಲ ಅಂತ ಕೇಶವಂಗೆ ಮದುವೆ ಮಾಡಿದ್ವಿ ಅಂತಾರೆ ಗಿರಿಜಾ. ಅಷ್ಟೇ ವಿಷಯ, ಬೇರೇನೂ ಇಲ್ಲ ಅಂತಾನೆ ಕೇಶವ. ಇವಾಗ ಮಾಧವಂಗೆ ಗುರುಬಲ ಇದೆ ಅಂದರು ಜ್ಯೋತಿಷ್ಯರು. ಸಂಬಂಧ ನೋಡೋಕ್ಕೆ ಶುರು ಮಾಡಿದ್ವಿ. ಆಗಲೇ ಬ್ರೋಕರ್ ಮಂಜಣ್ಣ ನಿಮ್ಮ ಸಂಬಂಧ ತೊಗೊಂಡು ಬಂದರು. ನಮ್ಮಲ್ಲಂತೂ ನಿಮ್ಮ ಸಂಬಂಧ ತುಂಬ ಇಷ್ಟ ಆಗಿದೆ. ಅದಕ್ಕೆ ಎಲ್ಲರೂ ಹೆಣ್ಣು ನೋಡೋಕ್ಕೆ ಬಂದ್ವಿ ಅಂತಾರೆ ಗಿರಿಜಾ. ಹೋ ಹಾಗಾ ಅಂತಾರೆ ಈಶ್ವರ್ ಅವರೇ, ಈಗ ನಾವು ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋಣ? ಆಗಲೇ ನಾನು ಹೇಳ್ದಂಗೆ ಸುಂದ್ರಂಗೂ ಮದುವೆ ಮಾಡಬೇಕು. ಮಾಧವಂಗೂ ಸುಂದ್ರಂಗೂ ಒಟ್ಟಿಗೆ ನಿಶ್ಚಿತಾರ್ಥ ಇಟ್ಕೊಂಡ್ರೆ ಒಳ್ಳೆಯದು ಅಂತಾರೆ ನಂದಕುಮಾರ್ ಅವರೇ, ಒಂದು ನಿಮಿಷ ಅಂತ ಈಶ್ವರ್ ಹೆಂಡ್ತಿನ ಕರ್ಕೊಂಡು ಒಳಗೆ ಹೋಗ್ತಾರೆ. ಕೇಶವ, ಏನೋ ಇದು, ಹುಡುಗಿನ ಒಳಗೆ ಕಳಿಸ್ಬಿಟ್ರು ಅಂತಾಳೆ ಮೀನಾ. ನನಗೂ ಅದೇ ಗೊತ್ತಾಗ್ತಿಲ್ಲ ಮೀನಾ ಅಂತಾನೆ ಕೇಶವ. ಈಚೆ ಸಿದ್ದು ಹತ್ರ ಅವ್ನ ಫ್ರೆಂಡ್ಸ್ ಬಂದು, ಮಗ ನೀನೇನೋ ಇಲ್ಲಿದೆಯಾ? ಅಮ್ಮು ನಿನಗೆ ಬೆಳಿಗ್ಗೆಯಿಂದ ಕಾಲ್ ಟ್ರೈ ಮಾಡ್ತಿದ್ದಾಳಂತೆ, ನೀನು ಯಾಕೋ ಪಿಕ್ ಮಾಡ್ತಿಲ್ಲ? ತುಂಬ ಎಮರ್ಜೆನ್ಸಿ ಇದೆ, ಸಿದ್ದು ಸಿಕ್ಕಾಗ ನನಗೆ ಕಾಲ್ ಮಾಡೋಕ್ಕೆ ಹೇಳಿ ಅಂತ ಹೇಳಿದ್ಲು, ಏನಾಯಿತು ಅಂತಾರೆ. ಏಯ್ ಮುಚ್ಕೊಂಡು ಕೂತ್ಕೊಳ್ರೋ ಅಂತ ತಲೆ ಹೋಗೋ ಕೆಲಸ ಏನೂ ಆಗಿಲ್ಲ. ಅಮ್ಮಗೆ ಮದುವೆ ಫಿಕ್ಸ್ ಆಗಿದೆ ಅಂತೆ, ಅದಕ್ಕೆ ನನಗೆ ಫೋನ್ ಮಾಡಿ ಮನೆಗೆ ಬಂದು ಹೆಣ್ಣು ಕೇಳು ಅಂತಿದ್ದಾಳೆ. ಹೋಗಿ ಅವಳ ಅಪ್ಪನ ಹತ್ರ ಏಡ್ತೀನೋ ಕರ್ಮ ನನಗೆ ಯಾಕ್ರೋ. ಅಷ್ಟಕ್ಕೂ ನಿಜವಾಗ್ಲೂ ಅವಳನ್ನು ಲವ್ ಮಾಡಿ ಮದುವೆ ಆಗೋದಾಗಿದ್ದರೆ ಅವಳು ಹೇಳ್ದಂಗೆ ಹೆಣ್ಣು ಕೇಳೋ ರಿಸ್ಕ್ ತಗೋಬೋದಾಗಿತ್ತು. ನಾನು ಅವಳ ಹತ್ರ ಲವ್ ಮಾಡೋ ಥರ ನಾಟಕ ಮಾಡ್ತಿದ್ದೀನಿ ಅಷ್ಟೇ, ಎಲ್ಲ ಅವಳ ಹತ್ರ ಇರೋ ಲಕ್ಷ್ಮೀ ದೇವಿಗಾಗಿ ಅಂತಾನೆ ಸಿದ್ದು. ಅಂದರೆ ಈಗ ಏನು ಮಾಡಬೇಕು ಅಂದ್ಕೊಂಡಿದ್ಯೋ ಅಂತಾರೆ ಫ್ರೆಂಡ್ಸ್. ಒಂದೇ ಸಲ ನನ್ನ ಲೈಫ್ ಸೆಟ್ಲ್ ಆಗಬೇಕು, ಅಂಥದ್ದೊಂದು ಮ್ಯಾಟ್ರ್ ಪ್ಲ್ಯಾನ್ ಮಾಡಿ ನೋಡ್ತಾ ಇರಿ. ಅವಳೇ ಮನೆಯಿಂದ ದುಡ್ಡು ತೊಗೊಂಡು ಬಂದು ನನಗೆ ಕೊಡ್ತಾಳೆ ಅಂತಾನೆ ಸಿದ್ದು. ಈಚೆ ಸೂರ್ಯಕಾಂತ್ ಫೋನಲ್ಲಿ ಛತ್ರಕ್ಕೆ ಹೋಗಿ ಒಂದು ಸಲ ನೋಡಿ, ಅಲ್ಲಿ ನಾವು ಹೇಳಿದ ಥರನೇ ಅರೇಂಜ್ಮೆಂಟ್ಸ್ ಆಗಲೇಬೇಕು. ಅಲ್ಲಿ ನನ್ನ ತಮ್ಮ ಮತ್ತು ಅವನ ಮಗ ಬಂದಿದ್ದಾರೆ. ಸರಿ ಅಂತ ಕಾಲ್ ಕಟ್ ಮಾಡ್ತಾರೆ. ಆಗ ಕಲಾವತಿ ಬಂದು, ರೀ ಯಾರು ಬಂದಿದ್ದಾರೆ ನೋಡಿ ಅಂತ ರಾಜೀವ್ನ ತೋರಿಸ್ತಾರೆ. ಹೋ ಅಳಿಯಂದ್ರು, ಬನ್ನಿ ಅಂತ ಕೂತ್ಕೊಳ್ಳಿ ಅಂತಾರೆ ಸೂರ್ಯಕಾಂತ್. ಅಂಕಲ್ ಅಂತಾನೆ ರಾಜೀವ್. ಏನು ಅಂಕಲ್ ಅಂತಿದ್ದೀರಾ, ಲಕ್ಷಣವಾಗಿ ಮಾವ ಅನ್ನಿ ಅಂತಾರೆ ಸೂರ್ಯಕಾಂತ್. ಮಾವ, ನಿನ್ನೆನೇ ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು ಅಂದ್ಕೊಂಡೆ, ಹೇಳೋದಕ್ಕಾಗಲಿಲ್ಲ. ನಿಮ್ಮನ್ನು ನೋಡಿದರೆ ಮದುವೆ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ ಅಂತ ಅನಿಸೋದೇ ಇಲ್ವಾ? ಹೇಗೆ ಇದೆಲ್ಲ ಅಂತಾನೆ ರಾಜೀವ್. ಅಳಿಯಂದರೆ, ನಾನು ಕಾಲೇಜಲ್ಲಿದ್ದಾಗ ಜಿಮ್ ಹುಚ್ಚು, ಬಾಡಿ ಬಿಲ್ಡಿಂಗ್ ಮಾಡ್ತಿದ್ದೆ. ದಿನ ಬೆಳಿಗ್ಗೆ 5 ಗಂಟೆಗೆ ಜಿಮ್ಗೆ ಹೋಗ್ತಿದ್ದೆ. ಈಗಲೂ ಹೋಗಬೇಕು ಅನಿಸುತ್ತೆ, ಆದರೆ ಆಗಲ್ಲ, ಏನು ಮಾಡೋದು, ಕೆಲಸದ ಒತ್ತಡ. ನಿಮಗೆ ಜಿಮ್ ಬಗ್ಗೆ ಏನಾದರೂ ಟಿಪ್ಸ್ ಬೇಕಿದ್ರೆ ಹೇಳಿ, ನಾನು ಕೊಡ್ತೀನಿ ಅಂತಾರೆ ಸೂರ್ಯಕಾಂತ್. ಅಳಿಯಂದರೆ, ನೀವು ನಮ್ಮ ಹತ್ರ ಏನೋ ಮಾತಾಡೋಕ್ಕೆ ಬಂದಿರಬೇಕು, ಏನು ಅಂತ ವಿಷಯ ಅಂತಾರೆ ಕಲಾವತಿ. ಏನಿಲ್ಲ ಅತ್ತೆ, ಒಂದು ಕೆಲಸದ ಮೇಲೆ ನಾನು ಈ ಕಡೆ ಬಂದಿದ್ದೆ, ಹಾಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಅಂತಾನೆ ರಾಜೀವ್. ಅಳಿಯಂದರೆ, ನೀವು ನಮ್ಮನ್ನು ನೋಡೋದಕ್ಕೆ ಬಂದರೋ ಇಲ್ಲ ನಿಮ್ಮ ಬಾವಿ ಹೆಂಡ್ತಿನ ನೋಡೋದಕ್ಕೆ ಬಂದರೋ? ಇರಿ ಅಮ್ಮನ ಕರಿತೀನಿ ಅಂತ ಅಮ್ಮು ಅಂತ ಕರೀತಾರೆ ಕಲಾವತಿ. ಅಮೂಲ್ಯ ಬರ್ತಾಳೆ. ಅಮ್ಮು, ನಿನ್ನ ನೋಡೋಕ್ಕೆ ಯಾರು ಬಂದಿದ್ದಾರೆ ನೋಡು ಅಂತಾರೆ ಸೂರ್ಯಕಾಂತ್. ಅಮ್ಮು, ಅಳಿಯಂದ್ರನ್ನ ಮಾತಾಡಿಸು ಅಂತಾರೆ ಕಲಾವತಿ. ಹಾಯ್ ಅಂತಾಳೆ ಅಮೂಲ್ಯ. ಹಲೋ ಅಂತಾನೆ ರಾಜೀವ್. ಏನಮ್ಮ ಸುಮ್ಮನೆ ಇದೆಯಾ? ಅಳಿಯಂದ್ರನ್ನ ಮೇಲ್ಗಡೆ ಬಾಲ್ಕನಿಗೆ ಕರ್ಕೊಂಡು ಹೋಗು. ಅಳಿಯಂದರೆ, ನೀವು ಅಲ್ಲಿ ಮಾತಾಡ್ತೀರಿ, ನಾನು ಕಾಫಿನ ಅಲ್ಲಿಗೆ ಕಳಿಸ್ತೀನಿ ಅಂತಾರೆ ಸೂರ್ಯಕಾಂತ್. ಅಮ್ಮು, ಏನು ನೋಡ್ತಿದ್ಯಾ, ಕರ್ಕೊಂಡು ಹೋಗು ಅಂತಾರೆ ಕಲಾವತಿ. ಬನ್ನಿ ಅಂತ ಅಮೂಲ್ಯ ಹೋಗ್ತಾಳೆ. ಈಚೆ ಈಶ್ವರ್ ಮತ್ತು ಅವ್ರ ಹೆಂಡತಿ ಹೊರಗೆ ಬರ್ತಾರೆ. ಈಶ್ವರ್ ಅವರೇ, ಬಹುಶಃ ನಿಮ್ಮ ಗೊಂದಲ ಎಲ್ಲ ಸರಿಯಾಯಿತು ಅನ್ಕೋತೀವಿ, ಮಾತುಕತೆ ಮುಂದುವರ್ಸೋಣ ಅಂತಾರೆ ನಂದನ್. ನೋಡಿ ನಂದಕುಮಾರ್ ಅವರೇ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಹುಡುಗ ತುಂಬ ಹಿಡಿಸಿದ್ದ, ನಿಮ್ಮ ಕುಟುಂಬ ನೋಡಿ ನಮಗೆ ತುಂಬ ಖುಷಿಯಾಗಿತ್ತು. ಆದರೆ 2ನೇ ಮಗನಿಗೆ ಈಗಾಗಲೇ ಮದುವೆ ಮಾಡಿದ್ದೀರಾ, 1ನೇ ಮಗನಿಗೆ ಈಗ ಹೆಣ್ಣಿನ ಹುಡುಕ್ತಿದ್ದೀರಾ. ಅದಕ್ಕೆ ಬೇರೆ ಏನೂ ಕಾರಣ ಇಲ್ಲದೆ ಇರ್ಬೋದು. ಇಂಥ ಸಂಬಂಧಕ್ಕೆ ನಮ್ಮ ಹುಡುಗಿನ ಕೊಟ್ಟರೆ ನಮ್ಮ ಸಂಬಂಧಿಕರೆಲ್ಲ ಈ ಹುಡುಗನ ಜಾತಕದಲ್ಲಿ ಏನೋ ದೋಷ ಇರ್ಬೋದು, ಅಥವಾ ಹುಡುಗನಿಗೆ ಏನಾದರೂ ಸಮಸ್ಯೆ ಇರ್ಬೋದು ಅಂತೆಲ್ಲ ಮಾತಾಡ್ಕೋತಾರೆ ಅಂತಾರೆ ಈಶ್ವರ್ ಅವರೇ, ಅವನಿಗೆ ಯಾವ ಸಮಸ್ಯೆನೂ ಇಲ್ಲ, ಬೇಕಿದ್ರೆ ನೀವು ಅವನ ಜಾತಕನ ಯಾವ ಜ್ಯೋತಿಷಿಗಾದರೂ ತೋರಿಸ್ಬೋದು ಅಂತಾರೆ ನಂದನ್. ಸಮಸ್ಯೆ ಇಲ್ಲ, ನಮ್ಮ ಕಡೆಯವರು ಹಾಗೆಲ್ಲ ಮಾತಾಡ್ಕೋತಾರೆ ಅಂತ ನಾವು ಹೇಳ್ತಿದ್ವಿ. ನಮ್ಮ ಜಾಗದಲ್ಲಿದ್ದು ನೀವೇ ಯೋಚನೆ ಮಾಡಿ, ಇಂಥ ಸಂಬಂಧಕ್ಕೆ ನಿಮ್ಮ ಮಗಳನ್ನ ಕೊಡ್ತಿದ್ರಾ ಅಂತಾರೆ ಹುಡುಗಿ ಅಮ್ಮ. ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಏನು ಅಂದ್ಕೋಬೇಡಿ,
ಹೋಗಬೇಡಿ. ಮದುವೆ ಮಾಡಿಕೊಂಡು ಸಂತೋಷವಾಗಿ ಬಾಳ್ವೆ ಮಾಡಬೇಕಾಗಿರೋದು ಗಂಡು ಹೆಣ್ಣು ಅಂತಾರೆ ಗಿರಿಜಾ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಅದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರಿದರೆ ಅದೇ ಸಂಬಂಧಿಕರು ಬಂದು 4 ಮಾತಾಡ್ತಾರೆ. ಅದನ್ನು ಕೇಳಿ ಕೊರಗೋದಕ್ಕಿಂತ ಈಗಲೇ ಒಂದು ನಿರ್ಧಾರ ತಗೊಳ್ಬೇಕು ಅಂತ ನಮ್ಮ ಅಭಿಪ್ರಾಯ ಅಂತಾರೆ ಈಶ್ವರ್. ಅಲ್ಲ ಈಶ್ವರ್ ಅವರೇ, ಹುಡುಗಿ ಇಷ್ಟಪಟ್ಟಿದ್ದಾರೆ. ನೀವೇ ಹೇಳಿದ್ರಿ ನಮ್ಮ ಕುಟುಂಬ ಎಲ್ಲ ಇಷ್ಟ ಆಯಿತು ಅಂತ. ನಿಮಗೆ ಹುಡುಗ ಇಷ್ಟ ಆಗಿದ್ದಾನೆ, ಮತ್ತ್ಯಾಕೆ ಇಷ್ಟು ಸಣ್ಣ ವಿಚಾರಕ್ಕೆ ಈ ಸಂಬಂಧ ಬೇಡ ಅಂತಿದ್ದೀರಾ ಅಂತಾರೆ ನಂದನ್. ಈ ಸಣ್ಣ ತೂತುಗಳೇ ದೊಡ್ಡ ಹಡಗನ ಮುಳುಗಿಸೋದು ನಂದಕುಮಾರ್ ಅವರೇ. ಈಗ ಇದೇ ಚಿಕ್ಕ ವಿಷಯ ಅನಿಸಿದ್ರು ನಾಳೆ ದೊಡ್ಡದಾಗಿ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು. ಅದಕ್ಕೆ ನಾವು ಹೀಗೆ ಈ ನಿರ್ಧಾರ ಮಾಡಿದ್ದೀವಿ. ನೀವು ಬೇಸರ ಮಾಡ್ಕೋಬೇಡಿ, ನಿಮ್ಮ ಮಗನಿಗೆ ಒಳ್ಳೆಯ ಸಂಬಂಧ ಸಿಗಲಿ ಅಂತ ನಾವು ಆಶಿಸ್ತೀವಿ. ನೀವಿನ್ನೂ ಹೋಗ್ಬೋದು ಅಂತಾರೆ ಈಶ್ವರ್. ಆಗ ಎಲ್ಲರೂ ಅಲ್ಲಿಂದ ಬರ್ತಾರೆ. ಈಚೆ ಅಮ್ಮು ಹತ್ರ ರಾಜೀವ್ ಮತ್ತೆ ಅಂತಾನೆ. ಮತ್ತೇನೂ ಇಲ್ಲ ಅಂತ ಮುಖ ತಿರುಗಿಸ್ಕೊಂಡೆ ಅಮೂಲ್ಯ ಹೇಳ್ತಾಳೆ. ನೀವು ತುಂಬ ಹೆಜಿಟೇಟ್ ಮಾಡ್ಕೋತಿದ್ದೀರಾ ಅನ್ನಿಸ್ತಿದೆ ಅಮ್ಮು. ಫೀಲ್ ಫ್ರೀ ಟು ಟಾಕ್. ನಾವಿಬ್ಬರು ಮದುವೆ ಆಗ್ತಾ ಇರೋದು ನಮ್ಮದು ಈ ನಾಚಿಕೆ ಮುಜುಗರ ಏನೂ ಬೇಡ. ಆದರೂ ನಮ್ಮಿಬ್ಬರಿಗೂ ಇಷ್ಟು ಬೇಗ ಮದುವೆ ಫಿಕ್ಸ್ ಆಗಿದೆ ಅಂತ ನನಗೆ ನಂಬೋಕ್ಕಾಗ್ತಿಲ್ಲ ಅಮ್ಮು ಅಂತ ಕರೆದ್ರೆ ಓಕೆ ಅಲ್ವಾ? ಇನ್ಮೇಲೆ ನಾನು ಅದೇ ಥರ ಕರಿತೀನಿ. ಯಾಕೆ ಏನೂ ಮಾತಾಡ್ತಿಲ್ಲ? ಹೌದು, ನಾನು ನನ್ನ ಅಮ್ಮನ ಹತ್ರ ನಿಮ್ಮ ನಂಬರ್ ತೊಗೊಂಡು ಕಂಟಿನ್ಯೂಸ್ ಆಗಿ ಡಯಲ್ ಮಾಡ್ತಾನೆ ಇದ್ದೀನಿ. ಆದರೆ ನೀವು ಕಾಲ್ ಪಿಕ್ ಮಾಡ್ತಾನೆ ಇಲ್ವಲ್ಲ? ಅನ್ನೋನ್ ನಂಬರ್ ಅಂತನಾ? ಯಾಕೆ ಒಂಥರ ಇದ್ದೀರಾ? ಏನೂ ಮಾತಾಡ್ತಿಲ್ಲ. ಏನಾಯಿತು ನಿಮಗೆ? ನಾನು ಇಷ್ಟ ಆಗಲಿಲ್ವಾ? ಮಾತಾಡಿ ಅಮ್ಮು. ಏನು ಯೋಚಿಸ್ತಿದ್ದೀರಾ ಅಂತಾನೆ ರಾಜೀವ್. ಅದು ರಾಜೀವ್ ಅವರೇ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತಾಳೆ ಅಮೂಲ್ಯ. ಈಚೆ ನಂದನ್ ಮನೆಯಲ್ಲಿ ಸಿಟ್ಟಲ್ಲಿ ಕೂತಿರ್ತಾರೆ. ರೀ, ಸಮಾಧಾನ ಮಾಡ್ಕೊಳ್ಳಿ ಅಂತಾರೆ ಗಿರಿಜಾ. ಏನು ಸಮಾಧಾನ ಮಾಡ್ಕೊಳ್ಳೋದು ಗಿರಿಜಾ? ಅವಮಾನ ಆಗೋಯ್ತು, ತಲೆ ತೆಗೆಸ್ಕೊಂಡು ಬಂದಿದ್ದೀನಿ. ಇವ್ರು ಮಾಡೋ ಗನಂದಾರಿ ಕೆಲಸಕ್ಕೆ ಇನ್ನು ಎಷ್ಟು ಕಡೆ ಅವಮಾನ ಎದುರಿಸಬೇಕು ನಾನು? ಇಲ್ಲೇ ಮೊದಲು ಇದೇ ಕೊನೆ ಅಂತಲ್ಲ, ಇನ್ನೆಲ್ಲೆಲ್ಲಿ ಮಾಧವನಿಗೆ ಹೆಣ್ಣು ನೋಡೋಕೆ ಹೋಗ್ತೀವೋ ಅಲ್ಲೆಲ್ಲ ಈ ಥರ ಅವಮಾನ ಎದುರಿಸಬೇಕಾಗತ್ತೆ. ಯಾಕೆ ತಮ್ಮಂಗೆ ಬೇಗ ಮದುವೆ ಮಾಡಿದ್ರಿ ಅಂದರೆ ಏನು ಉತ್ತರ ಕೊಡೋದು ನಾವು? ಮಾಡಿರೋದೆಲ್ಲ ಮಾಡಿ ಈಗ ನಿಂತಿರೋದು ನೋಡು ಕತ್ತೆ ಬಡವ. ಪ್ರೀತಿ ಮಾಡಬೇಡಿ ಅಂತ ಗಿಣಿಗೆ ಹೇಳ್ದಂಗೆ 1000 ಸಲ ಹೇಳಿದ್ನಲ್ಲೋ. ಕಡೆ ಪಕ್ಷ ಹೀಗಾಯಿತು ಅಂತ ನನ್ನ ಹತ್ರನಾದರೂ ಹೇಳಿದ್ರೇನೋ? ಏನು ಹೇಳಿಲ್ಲ. ಹೋಗಿ ಮದುವೆ ಆಗಿ ಬಂದುಬಿಟ್ರಲ್ಲ. ಈಗ ನೋಡು ಅಣ್ಣನ ಮುಖನ. ಸಮಾಧಾನನ ನಿಮಗೆ ಓಡ್ ಹೋಗೋದು ಮದುವೆ ಆಗೋದು ತುಂಬ ಸುಲಭ. ದೊಡ್ಡವರನ್ನು ಒಪ್ಸೋಕ್ಕಾಗಲ್ಲ ಅಂತ ನಿಮಗೆ ಬೇಕಾಗಿರೋ ದಾರಿನ ಆಯ್ಕೆ ಮಾಡ್ಕೊಂಡು ಬಿಡ್ತೀರಾ. ಆದರೆ ಅದರಿಂದ ಮನೇಲಿರೋರ ಮೇಲೆ ಆಗೋ ಪರಿಣಾಮದ ಬಗ್ಗೆ ಯೋಚನೆ ಮಾಡಿದ್ದೀರಾ ನೀವು? ಈ ತಪ್ಪನ್ನು ನಾನು ಮಾಡಿ ಕಷ್ಟ ಅನುಭವಿಸಿದ್ದಕ್ಕೆ ನಿಮಗೆ ಬುದ್ಧಿ ಹೇಳಿ ಬೇಲಿ ಹಾಕಿ ಬೆಳೆಸಿದ್ದು. ಆದರೆ ಆಗಿದ್ದೇನು ಅಂತಾರೆ ನಂದನ್. ಮಾವ ಅದು ಅಂತ ಮೀನಾ ಹೇಳುವಾಗ, ಮೀನಾ ಸುಮ್ಮನಿರು ಅಂತಾನೆ ಕೇಶವ್. ಮಾವ, ಅವತ್ತು ನಮ್ಮ ಪರಿಸ್ಥಿತಿನೂ ಹಾಗೆ ಇತ್ತು ಮಾವ. ನಾನು ಕೇಶವ ಯಾರಿಗೂ ಹೇಳ್ದೆ ಕೇಳದೆ ಮದುವೆ ಆದ್ವಿ. ನಮ್ಮ ಮದುವೆಯಿಂದ ಮಾಧವನ್ ಭಾವನ ಮದುವೆಗೆ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ನಾವೇನಾದರೂ ಯೋಚನೆ ಮಾಡ್ತಿದ್ವಿ ಅಂತಾಳೆ ಮೀನಾ. ಏನು ಮಾಡ್ತಿದ್ರಿ ನೀವು? ನಿಮಗೆ ಸ್ವಲ್ಪನಾದರೂ ವಿವೇಕ ಇದ್ದಿದ್ರೆ ಬೇರೆಯವ್ರ ಬಗ್ಗೆನೂ ಯೋಚನೆ ಮಾಡ್ತಿದ್ರಿ ನೀವುಗಳು ಪರಮ ಸ್ವಾರ್ಥಿಗಳು. ಪ್ರೀತಿ ಅನ್ನೋದು 2 ಮನಸ್ಸಿಗೆ ಸಂಬಂಧಪಟ್ಟ ವಿಷಯ ಇರ್ಬೋದು, ಆದರೆ ಮದುವೆ ಅನ್ನೋದು 2 ಮನೆಗಳಿಗೆ ಸಂಬಂಧಪಟ್ಟ ವಿಷಯ. ಅದನ್ನು ಮನೆಯವರಿಂದ ದೂರ ಹೋಗಿ ಮಾಡಿಕೊಂಡು 2 ಮನೆಯವರಿಗೆ ಸಂಕಷ್ಟ ತಂದಿಟ್ರಿ ಅಂತಾರೆ ನಂದನ್. ಮಾವ ಅಂತಾಳೆ ಮೀನಾ. ಸಾಕು, ನಾನು ನನ್ನ ಮಗನ ಹತ್ರ ಮಾತಾಡ್ತಿರೋದು. 3ನೇವರು ಮೂಗು ತೋರಿಸೋದು ಬೇಕಾಗಿಲ್ಲ ನನಗೆ ಅಂತಾರೆ ನಂದನ್. ಹಂಗಲ್ಲ ಮಾವ ಅಂತಾಳೆ ಮೀನಾ. ಗಿರಿಜಾ, ಮಾತು ನಿಲ್ಲಿಸೋ ಕೇಳ್ತೀಯಾ? ಮೊದಲೇ ಸಿಟ್ಟಲ್ಲಿದ್ದೀನಿ. ತಲೆ ಕೆಟ್ಟರೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಇವಳಿಂದ ಆಗ್ತಾ ಇರೋದೇ ಸಾಕು. ಒಟ್ಟಿನಲ್ಲಿ ಇವ್ರ ಜೀವನ ನೋಡ್ಕೊಳ್ಳೋಕೆ ಹೋಗಿ ಮಾಧವನ ಜೀವನ ಹಾಳು ಮಾಡಿಬಿಟ್ರು ಅಂತ ನಂದನ್ ಅಲ್ಲಿಂದ ಹೋಗ್ತಾರೆ. ಮೀನಾನು ಅಳ್ತಾ ಅಲ್ಲಿಂದ ಹೋಗ್ತಾಳೆ. ಈಚೆ ರಾಜೀವ್, ಏನು ಹೇಳ್ತಿದ್ದೀರಾ ಅಂತಾನೆ. ಹೌದು, ನೀವು ಕೇಳಿಸ್ಕೊಂಡಿದ್ದು ನಿಜ. ನನಗೆ ಈ ಮದುವೆ ಇಷ್ಟ ಇಲ್ಲ. ನಾನು ಮನೆಯವ್ರ ಒತ್ತಾಯಕ್ಕೆ ಒಪ್ಕೊಂಡಿದ್ದೀನಿ ಅಷ್ಟೇ ಅಂತಾಳೆ ಅಮೂಲ್ಯ. ಏನು ಹೇಳ್ತಿದ್ದೀರಾ ನೀವು? ಇನ್ನೂ 2 ಡೇಸಲ್ಲಿ ಮದುವೆ ಇಟ್ಕೊಂಡು ಈ ರೀತಿ ಹೇಳ್ತಿದ್ದೀರಲ್ಲ ಅಂತಾನೆ ರಾಜೀವ್. ಅದು ಅಂತಾಳೆ ಅಮೂಲ್ಯ. ಅದೇನು ಅಂತ ನಾನು ಹೇಳ್ತೀನಿ ಅಂತ ಕಲಾವತಿ ಬರ್ತಾರೆ. ಆಂಟಿ, ಅಮೂಲ್ಯವರು ಮದುವೆ ಇಷ್ಟ ಇಲ್ಲ ಅಂತಿದ್ದಾರೆ ಅಂತಾನೆ ರಾಜೀವ್. ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಅಮ್ಮು ಹೇಳಿದ್ದು ನಿಜನೇ. ಅವಳಿಗೆ ಈ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಒಂದು ಕಾರಣ ಇದೆ. ಅವಳು ಹುಟ್ಟಿದಾಗಿಂದ ಇಲ್ಲಿವರೆಗೂ ಒಂದಿನನೂ ನಮ್ಮನ್ನು ಬಿಟ್ಟಿದ್ದೇ ಇಲ್ಲ. ನಮ್ಮನೆ ಅಜ್ಜ ಅಜ್ಜಿ, ಚಿಕ್ಕಪ್ಪ ಚಿಕ್ಕಮ್ಮ, ಅಪ್ಪ ಅಮ್ಮ ಇವರೇ ಅವಳುಗಳ ಪ್ರಪಂಚ. ಈ ಗಡಿಬಿಡಿಲಿ ಮದುವೆ ಫಿಕ್ಸ್ ಆಯ್ತಲ್ಲ, ಅದಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು ಅಂತ ಅವಳು ಯೋಚನೆ ಮಾಡ್ತಿದ್ದಾಳೆ. ಅವಳು ಇಲ್ಲಿವರೆಗೆ ನಮ್ಮ ಮಡಿಲಲ್ಲೇ ಇದ್ದು ಅಭ್ಯಾಸ ಆಗೋಗಿದೆ. ಅವಳದೊಂಥರ ಪುಟ್ಟ ಮಗು ಥರ ಇದ್ದ ಹಾಗೆ. ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ, ಆ ಗಾಬರಿಯಲ್ಲಿದ್ದಾಳೆ. ಅಳೆಂದರೆ ವಿಷಯ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಅಂತ ಕಾಫಿ ಕೊಟ್ಟು ಹೋಗ್ತಾರೆ ಕಲಾವತಿ. ನಾನು ನೀವು ಹೇಳಿದ್ದು ನೋಡಿ ಗಾಬರಿನೇ ಆಗಿಬಿಟ್ಟಿದೆ. ಅಲ್ಲ, ಇದಾ ನಿಮ್ಮ ಪ್ರಾಬ್ಲಮ್ಮು? ನೀವು ಯಾಕ್ರಿ ಬೇಜಾರಾಗ್ತೀರಾ? ನೀವು ಅಮೇರಿಕಕ್ಕೆ ಹೋದರೂ ಸ್ವಲ್ಪನೂ ನಿಮಗೆ ಬೇಜಾರಾಗದೇ ಇರೋ ಥರ ನಾನು ನೋಡ್ಕೋತೀನಿ. ನಿನ್ನೆನೇ ನಿಮಗೋಸ್ಕರ ಬೆಸ್ಟ್ ಯೂನಿವರ್ಸಿಟಿ ನೋಡಿಟ್ಟಿದ್ದೀನಿ ಗೊತ್ತಾ? ನೀವು ಆರಾಮಾಗಿ ಸ್ಟಡಿ ಕಂಟಿನ್ಯೂ ಮಾಡ್ಬೋದು. ಇನ್ನೊಂದೇನೋ ಹೇಳ, ಮೊನ್ನೆ ನಿಮ್ಮನ್ನು ನೋಡಿದಾಗ ನೀವು ಇಷ್ಟ ಆಗಿದ್ರಿ, ಈಗ ತುಂಬ ಇಷ್ಟ ಆಗಿದ್ದೀರಾ ಅಂತಾನೆ ರಾಜೀವ್. ಈಚೆ ಮೀನಾ,
ರೂಮಲ್ಲಿ ಮಾವ ಹೇಳಿದ್ದನ್ನು ನೆನ್ಪು ಮಾಡಿಕೊಂಡು ಅಳ್ತಿರ್ತಾಳೆ. ಕೇಶವ ಅವಳ ಜೊತೆ ಕೂತಿರ್ತಾನೆ. ಆಗ ಮಾಧವ ಡೋರ್ ಬಡಿತಾನೆ. ಕೇಶವ ಡೋರ್ ಓಪನ್ ಮಾಡಿ ಅಣ್ಣ ಅಂತಾನೆ. ಒಳಗಡೆ ಬರ್ಬೋದಾ ಅಂತಾನೆ ಮಾಧವ್. ಬಾ ಅಣ್ಣ ಅಂತಾನೆ ಕೇಶವ್. ಮೀನಾ ಅವರೇ ಸಾರಿ, ನನ್ನಿಂದ ನಿಮಗೆ ತುಂಬ ಬೇಜಾರಾಗಿದೆ ಅಂತಾನೆ ಮಾಧವ. ಅಯ್ಯೋ ಬಾವ, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ನಾವಿಬ್ಬರು ನಿಮಗೆ ಸಾರಿ ಕೇಳಬೇಕು ಅಂತಾಳೆ ಮೀನಾ. ಹೌದಣ್ಣ, ನನ್ನಿಂದ ನಿಮಗೆ 2ನೇ ಸಲ ಬಂದಿದ್ದ ಸಂಬಂಧನೂ ತಪ್ಪೋಯ್ತು ಅಂತಾನೆ ಕೇಶವ. ಅದಕ್ಕೆಲ್ಲ ನೀವು ಬೇಜಾರು ಮಾಡ್ಕೋಬೇಡಿ. ಅಪ್ಪ ಇದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಅವ್ರು ಈ ಟೆನ್ಷನ್ ಆಗೋದು ನೋಡಿ ನನಗೆ ಟೆನ್ಷನ್ ಆಗ್ತಿದೆ ಅಷ್ಟೇ. ಆದರೆ ಬಂದ ಸಂಬಂಧ ಸ್ವಲ್ಪ ದಿನ, ಒಂದು ಸಂಬಂಧ ಸೆಟ್ಟಾಗೋವರೆಗೂ ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ದಿನ ಸಹಿಸ್ಕೊಳ್ಳಿ ಅಷ್ಟೇ ಅಂತಾನೆ ಮಾಧವ. ಆಗ ಕೇಶವನ ತಪ್ಕೋತಾನೆ. ಯಾಕೋ ಕೇಶವ ಅಂತಾನೆ ಮಾಧವ. ನ್ಯಾಯವಾಗಿ ನೋಡಿದರೆ ನಾನು ಸಾರಿ ಕೇಳಿ ನಿನಗೆ ಸಮಾಧಾನ ಮಾಡಬೇಕು, ಆದರೆ ನೀನು ನನಗೆ ಸಮಾಧಾನ ಮಾಡ್ತಿದ್ಯಾ ಅಂತಾನೆ ಕೇಶವ. ನನಗೇನು ಬೇಜಾರಾಗಿಲ್ಲ ಕಣೋ, ಆದರೆ ಅಪ್ಪ ಈ ಥರ ಅಪ್ಸೆಟ್ ಆಗಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಕಣೋ, ಬೇಜಾರಾಗಬೇಡಿ ಅಂತಾನೆ ಮಾಧವ. ಬಾವ, ಎಲ್ಲ ಒಳ್ಳೆಯದಾಗುತ್ತೆ ಅಂತಾಳೆ ಮೀನಾ. ಈಚೆ ಅಮೂಲ್ಯಗೆ ಫೋನಲ್ಲಿ ಹಲೋ ಮೇಡಮ್, ಫುಡ್ ಡೆಲಿವರಿ ಇತ್ತು ಅಂತ ಹೇಳ್ತಾರೆ. ನಾನು ಯಾವ ಫುಡ್ ಆರ್ಡ್ರ್ ಮಾಡಿಲ್ವಲ್ಲ ಅಂತಾಳೆ ಅಮೂಲ್ಯ. ಇದು ಅಮೂಲ್ಯ ಸೂರ್ಯಕಾಂತ್ ಮನೆ ಅಲ್ವಾ ಅಂತಾರೆ. ಹೌದು, ನಾನೇ ಅಮೂಲ್ಯ ಅಂತಾಳೆ ಅಮ್ಮು. ನಿಮ್ಮ ಹೆಸರಲ್ಲೇ ಫುಡ್ ಡೆಲಿವರಿ ಇತ್ತು ಅಂತಾನೆ. ಆಗ ಅಮೂಲ್ಯ ಸರಿ ಬಂದೆ ಅಂತ ಹೊರಗೆ ಬಂದು ನಿಂತರೆ ಸಿದ್ದು ಬಂದಿರ್ತಾನೆ. ಸಿದ್ದು, ನೀನಾ? ಏನಿದು ನಿನ್ನ ಅವತಾರ? ಯಾರಾದರೂ ನೋಡಿದರೆ ರಂಪ ಆಗುತ್ತೆ ಅಷ್ಟೇ ಅಂತಾಳೆ ಅಮ್ಮು. ನೀನೇ ಹೇಳಿದ್ಯಲ್ಲ ಏನಾದರೂ ಪ್ಲ್ಯಾನ್ ಮಾಡು ಅಂತ ಅಂತಾನೆ ಸಿದ್ದು. ನಾನು ಹೇಳಿದ್ದು ನಿನ್ನ ರಿಲೇಟಿವ್ಸ್ನ ಕರ್ಕೊಂಡು ಬಂದು ನಮ್ಮನೇಲಿ ಮಾತಾಡುವಂತ, ಈ ರೀತಿ ಕದ್ದು ಮುಚ್ಚಿ ಬಂದು ನನ್ನ ಮೀಟ್ ಆಗುವಂತಲ್ಲ ಅಂತಾಳೆ ಅಮೂಲ್ಯ. ಸಂಬಂಧಿಕರು ಸಂಪಾದನೆ ಇದ್ದರೆ ಮಾತ್ರ ಬೆಲೆ ಕೊಡ್ತಾರೆ, ಸಂಬಂಧಕ್ಕೆ ಯಾರೂ ಬೆಲೆ ಕೊಡಲ್ಲ. ನಾನು ನಮ್ಮ ರಿಲೇಟಿವ್ಸ್ಗೆಲ್ಲ ಬನ್ನಿ ಅಂತ ಕರೆದೆ, ಯಾರೂ ಬರೋಕ್ಕೊಪ್ಪಿಲ್ಲ. ಏನು ಮಾಡಲಿ ಹೇಳು ಅಂತಾನೆ ಸಿದ್ದು. ಏನು ಮಾಡಲಿ ಅಂತ ನನ್ನ ಕೇಳಿದರೆ ನಾನೇನು ಹೇಳಿ? ನನಗೆ ಇಲ್ಲಿ ಒಂದೊಂದು ನಿಮಿಷವೂ ಟಾರ್ಚರ್ ಆಗ್ತಿದೆ ಗೊತ್ತಾ? ಹೀಗೆ ಆದರೆ ನಾನು ಅವನ ಮದುವೆ ಆಗಬೇಕಾಗುತ್ತೆ ಅಂತಾಳೆ ಅಮೂಲ್ಯ. ಹಾಗಾಗೋದಕ್ಕೆ ನಾನು ಬಿಡಲ್ಲ, ಅದಕ್ಕೆ ನಾನು ಬಂದಿರೋದು ಅಂತಾನೆ ಸಿದ್ದು. ಏನು ನಿನ್ನ ಪ್ಲ್ಯಾನ್ ಅಂತಾಳೆ ಅಮೂಲ್ಯ. ನನಗೂ ನಿನಗೂ ಇರೋದು ಒಂದೇ ದಾರಿ, ನಾನು ನೀನು ಎಲ್ಲಾದರೂ ಓಡೋಗಿ ಮದುವೆ ಆಗೋಣ ಅಂತಾನೆ ಸಿದ್ದು. ಇಲ್ಲ, ಇದು ಸಾಧ್ಯನೇ ಇಲ್ಲ ಅಂತಾಳೆ ಅಮ್ಮು. ಯಾಕಷ್ಟು ಪ್ಯಾನಿಕ್ ಆಗ್ತಿದ್ಯಾ? ಯಾರೂ ಮಾಡದೇ ಇರೋ ಕೆಲಸನ ನಾವು ಮಾಡ್ತಿದ್ದೀವಾ? ನೀನು ಇಲ್ಲೇ ಇದ್ದರೂ ಅಮೇರಿಕಾದವನಿಗೆ ಮದುವೆ ಮಾಡ್ತಾರೆ. ನನಗಂತೂ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ, ಸಾಯೋದೊಂದೇ ದಾರಿ ಅಷ್ಟೇ. ಅದಕ್ಕೆ ನನ್ನ ಜೊತೆ ಬಾ, ಎಲ್ಲಾದರೂ ಹೋಗಿ ಮದುವೆಯಾಗಿ ಚೆನ್ನಾಗಿರೋಣ ಅಂತ ಅಮ್ಮು ಕೈನ ಹಿಡ್ಕೋತಾನೆ ಸಿದ್ದು. ಆಗ ವಲ್ಲಭ, ಹಲೋ ಮಿಸ್ಟರ್, ಸ್ವಲ್ಪ ಗಾಡಿ ತೆಗಿತೀರಾ ಅಂತಾನೆ. ಆಗ ಅಮ್ಮು, ಬೇಗ ಮಾಸ್ಕ್ ಹಾಕು ಅಂತಾಳೆ. ಮಾಸ್ಕ್ ಹಾಕ್ಕೊಂಡು ತಲೆ ತೆಗೆಸ್ಕೊಂಡು ಸಿದ್ದು ಬರ್ತಾನೆ. ಆಗ ಅವನ ಮುಖ ಎತ್ತಿ ವಲ್ಲಭ ನೋಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.